ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ರತ್ನ ಸ್ನೇಹಿತರೆ, ಈ ಭಾರತ ರತ್ನ ಪ್ರಶಸ್ತಿ ಭಾರತದ ನಾಗರಿಕರಿಗೆ ದೊರೆಯಬಹುದಾದ ಅತ್ಯುನ್ನತ ಪ್ರಶಸ್ತಿ ಇದು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತಿತರ ಕ್ಷೇತ್ರದಲ್ಲಿ ಅತಿದೊಡ್ಡ ಸಾಧನೆಗೈದ ಸಾಧಕರಿಗೆ ನೀಡಿ ಗೌರವಿಸಲಾಗುತ್ತೆ. ಈ ಭಾರತ ರತ್ನ ಪ್ರಶಸ್ತಿಯನ್ನು 1954ರಲ್ಲಿ ಪ್ರಾರಂಭಿಸಲಾಯಿತು. ಪ್ರಾರಂಭದಲ್ಲಿ ಈ ಭಾರತ ರತ್ನ ಪ್ರಶಸ್ತಿನ ಮರಣೋತ್ತರವಾಗಿ ನೀಡುತ್ತಿರಲಿಲ್ಲ. ಆದರೆ ನಂತರ 1966ರಿಂದ ಈ ಭಾರತ ರತ್ನ ಪ್ರಶಸ್ತಿಯನ್ನು ಸಾಧನೆಗೈದ ಸಾಧಕರಿಗೆ ಮರಣೋತ್ತರವಾಗಿ ಕೂಡ ನೀಡಿ ಗೌರವಿಸಲು ಪ್ರಾರಂಭಿಸಲಾಯಿತು. ಈ ಪ್ರಶಸ್ತಿ ಅರಳಿ ಮರದ ಎಲೆಯಂತೆ ಆಕಾರ ಹೊಂದಿದ್ದು, ಅದರ ಮುಂಭಾಗದಲ್ಲಿ ಸೂರ್ಯನ ಚಿತ್ರ ಹಾಗೂ ದೇವಗಿರಿ ಲಿಪಿಯಲ್ಲಿ ಭಾರತ ರತ್ನ ಅಂತ ಬರೆಯಲಾಗಿದೆ. ಹಿಂಭಾಗದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆ ಹಾಗೂ ಸತ್ಯಮೇವ ಜಯತೆ ಅಂತ ಬರೆಯಲಾಗಿದೆ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೆ 53 ಸಾಧಕರನ್ನ ನೀಡಿ ಗೌರವಿಸಲಾಗಿದೆ. ಬನ್ನಿ, ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿ ಪದಕವನ್ನು ಎಲ್ಲಿ ತಯಾರಿಸಲಾಗುತ್ತೆ, ಹೇಗೆ ತಯಾರಿಸಲಾಗುತ್ತೆ, ಯಾವ ಲೋಹದಿಂದ ತಯಾರಿಸಲಾಗುತ್ತೆ ಹಾಗೂ ಈ ಪದಕದ ತಯಾರಿಕಾ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಯಾವುದೇ ಪ್ರಶಸ್ತಿಯ ವಿಚಾರ ಬಂದಾಗ ಅಲ್ಲಿ ಮೊದಲು ಚರ್ಚೆಗೆ ಬರೋದು ಭಾರತ ರತ್ನ ಪ್ರಶಸ್ತಿ. ಈ ಭಾರತ ರತ್ನ ಪ್ರಶಸ್ತಿ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಅಸಾಧಾರಣ ಹಾಗೂ ವಿಶಿಷ್ಟ ಸೇವೆಯನ್ನು ಹಾಗೂ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಈ ಒಂದು ಗೌರವವನ್ನು ದೇಶದ ರಾಷ್ಟ್ರಪತಿಗಳ ಕೈಯಿಂದ ಪಡೆಯಲಾಗುತ್ತೆ. ಈ ಗೌರವದೊಂದಿಗೆ ವೈಯಕ್ತಿಕವಾಗಿ ಅನೇಕ ಸೌಲಭ್ಯಗಳನ್ನ ಸರ್ಕಾರದಿಂದ ನೀಡಲಾಗುತ್ತೆ. ಅವರಿಗೆ ವಿಶೇಷ ಗೌರವದೊಂದಿಗೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡಲಾಗುತ್ತೆ. ಆದರೆ ಈ ಭಾರತ ರತ್ನ ಪದಕವನ್ನು ಹೇಗೆ ಹಾಗೂ ಯಾವ ಲೋಹದಿಂದ ತಯಾರಿಸಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಾ? ಒಂದು ವೇಳೆ ಈ ಪದಕವನ್ನು ನೀವು ಚಿನ್ನ ಇಲ್ಲವೇ ಬೆಳ್ಳಿಯಿಂದ ತಯಾರಿಸಲಾಗುತ್ತೆ ಅಂತ ಅಂದುಕೊಂಡರೆ ನಿಮ್ಮ ಊಹೆ ತಪ್ಪಾಗತ್ತೆ. ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ವೆಬ್ಸೈಟ್ನಲ್ಲಿ ನಮೂದಿಸಿರುವ ಪ್ರಕಾರ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಸಾಧಕರಿಗೆ ಪದಕದ ಜೊತೆಗೆ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುತ್ತೆ. ಆ ಪ್ರಶಸ್ತಿ ಮೇಲೆ ರಾಷ್ಟ್ರಪತಿಗಳ ಸಹಿ ಕೂಡ ಹೊಂದಿರುತ್ತೆ. ಸ್ನೇಹಿತರೆ, ಈ ದೇಶದ ಅತ್ಯಂತ ನಾಗರಿಕ ಪ್ರಶಸ್ತಿ ಪದಕ ಅರಳಿ ಮರದ ಎಲೆಯನ್ನು ಹೋಲುತ್ತದೆ ಹಾಗೂ ಇದನ್ನು ಅತ್ಯಂತ ಪರಿಶುದ್ಧವಾದ ತಾಮ್ರದಿಂದ ತಯಾರಿಸಲಾಗುತ್ತೆ. ಈ ಪದಕದ ಉದ್ದ 5.8 ಸೆಂಟಿಮೀಟರ್ ಆಗಿದ್ದು ಅಗಲ 4.7 ಸೆಂಟಿಮೀಟರ್ ಆಗಿರುತ್ತೆ ಹಾಗೂ ಇದು 3.1 ಸೆಂಟಿಮೀಟರ್ನಷ್ಟು ದಪ್ಪವನ್ನು ಹೊಂದಿರುತ್ತೆ. ಹಾಗೆ ಅರಳಿ ಮರದ ಎಲೆಯನ್ನು ಹೋಲುವ ಈ ಪದಕದಲ್ಲಿ ಹೊಳೆಯುವ ಸೂರ್ಯನ ಚಿತ್ರವನ್ನು ಪ್ಲಾಟಿನಂನಿಂದ ಮಾಡಲಾಗಿರುತ್ತೆ. ಇನ್ನು ಅರಳಿ ಮರದ ಎಲೆಯನ್ನು ಹೋಲುವ ಈ ಪದಕದ ಅಂಚನ್ನು ಕೂಡ ಪ್ಲಾಟಿನಂನಿಂದ ಕೂಡಿರುತ್ತೆ. ಹಾಗೆ ಪದಕದ ಮುಂಭಾಗದಲ್ಲಿ ಹಿಂದಿ ಭಾಷೆಯಲ್ಲಿ ಭಾರತ ರತ್ನ ಅಂತ ಬರೆದಿರುತ್ತೆ ಹಾಗೂ ಮತ್ತೊಂದು ಭಾಗದಲ್ಲಿ ಅಶೋಕ ಸ್ತಂಭದ ಗುರುತಿನ ಮೇಲೆ ಸತ್ಯಮೇವ ಜಯತೆ ಅಂತ ಬರೆಯಲಾಗುತ್ತೆ. ಸ್ನೇಹಿತರೆ, ಈ ಭಾರತ ರತ್ನ ಪದಕವನ್ನು ದೇಶದ ಒಂದೇ ಒಂದು ಸ್ಥಳದಲ್ಲಿ ತಯಾರಿಸಲಾಗುತ್ತೆ. ಭಾರತ ಸರ್ಕಾರ ಈ ಪದಕವನ್ನು ತಯಾರಿಸುವ ಜವಾಬ್ದಾರಿನ ಕೋಲ್ಕತ್ತಾ ಮಿಂಟ್ಗೆ ವಹಿಸಿಕೊಟ್ಟಿದೆ. ಈ ಒಂದು ಪದಕವನ್ನು ಅತ್ಯಂತ ಅನುಭವಿ ಹಾಗೂ ನುರಿತ ಕಲಾವಿದರಿಂದ ತಯಾರಿಸಲಾಗುತ್ತೆ. ಈ ಕೋಲ್ಕತ್ತಾ ಮಿಂಟ್ ಆರಂಭದಿಂದಲೂ ಈ ಭಾರತ ರತ್ನ ಪದಕವನ್ನು ತಯಾರಿಸುತ್ತಾ ಬಂದಿದೆ. ಅದೇ ತರಹ ಪದ್ಮಭೂಷಣ, ಪದ್ಮಶ್ರೀ, ಪರಮವೀರ ಚಕ್ರ ಪದಕವನ್ನು ಕೂಡ ಇದೇ ಕೋಲ್ಕತ್ತಾ ಮಿಂಟ್ನಲ್ಲಿ ತಯಾರಿಸಲಾಗುತ್ತೆ. ಸ್ನೇಹಿತರೆ, ಹಾಗಾದರೆ 1954ರಿಂದ 2024ರವರೆಗೆ ಈ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ಪಡೆದ ಸಾಧಕರು ಹಾಗೂ ಯಾವ ವರ್ಷದಲ್ಲಿ ಪಡೆದುಕೊಂಡರು ಅನ್ನೋ ಮಾಹಿತಿಯನ್ನು ಪಡೆದುಕೊಳ್ಳೋಣ.
ಸ್ನೇಹಿತರೆ, ಇದು ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಹಾಗೂ ಈ ಪ್ರಶಸ್ತಿ ಪಡೆದ ಸಾಧಕರ ಸಂಕ್ಷಿಪ್ತ ಮಾಹಿತಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.